ಪೆಟ್ರೋಲ್ಗೆ 20% ಎಥೆನಾಲ್ ಮಿಶ್ರಣ ಏನು ಮಾಡಲಾಗ್ತಾ ಇದೆ, ಇದಕ್ಕೀಗ ವಿರೋಧ ಕೇಳಿ ಬರ್ತಾ ಇರುವಂಥದ್ದು. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬೇಡವೇ ಬೇಡ ಅಂತ ವಾಹನ ಮಾಲೀಕರು ಜನರು ಹೇಳ್ತಾ ಇದ್ದಾರೆ. ಇವತ್ತು ಪ್ರತಿಭಟನೆಗೂ ಕೂಡ ವಾಹನ ಮಾಲೀಕರು ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಅನ್ನುವ ಮಾಹಿತಿ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟಿಸೋದಕ್ಕೆ ವಾಹನ ಮಾಲೀಕರು ಮುಂದಾಗಿದ್ದಾರೆ. ನಮ್ಮ ವಾಹನಗಳು ಕೆಟ್ಟು ಹೋಗ್ತಾ ಇದ್ದಾವೆ, ಹೀಗಾಗಿ ಎಥೆನಾಲ್ ಬೇಡ, ನಮಗೆ ಎಥೆನಾಲ್ ಮಿಶ್ರಿತ ಪೆಟ್ರೋಲನ್ನು ಕೊಡೋದು ಬೇಡ, ಕ್ಲೀನ್ ಪೆಟ್ರೋಲನ್ನೇ ಕೊಡಿ ಅಂಥೇಳಿ ಆಗ್ರಹಿಸ್ತಾ ಇದ್ದಾರೆ. ಇವತ್ತು ಪ್ರತಿಭಟನೆ ಮಾಡೋದಕ್ಕೂ ಮುಂದಾಗಿದ್ದಾರೆ. ನೀವು ಸಾಮಾನ್ಯವಾಗಿ ಇತ್ತೀಚೆಗೆ ಕೊಂಡುಕೊಳ್ತಾ ಇರುವಂತಹ ವಾಹನಗಳಾದರೆ ಅದರ ಮೇಲೆ E20 ಅನ್ನುವ ಒಂದು ಸ್ಟಿಕ್ಕರ್ ನಿಮಗೆ ಕಾಣುತ್ತೆ. E20 ಅಂಥೇಳಿ ಇರುವಂತಹ ಸ್ಟಿಕ್ಕರ್, ಅದು ನಿಮ್ಮ ವಾಹನ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬಳಕೆಗೆ ಸೂಕ್ತವಾಗಿದೆ ಅಂಥೇಳಿ ಸೂಚನೆ ಕೊಡುವಂತಹ ಸ್ಟಿಕ್ಕರ್ ಅದು. ಆದರೆ ಆ ಎಥೆನಾಲ್ಗೆ ಸರಿಹೊಂದುವಂತಹ ವಾಹನಗಳನ್ನು ಏನು ನಿರ್ಮಿಸಿದ್ದೀರಾ, ಆ ವಾಹನಗಳು ಕೂಡ ಕೆಟ್ಟು ಹೋಗ್ತಾ ಇದ್ದಾವೆ, ಅದರ ಇಂಜಿನ್ಗಳು ಕೂಡ ಕೆಟ್ಟು ನಿಲ್ತಾ ಇದ್ದಾವೆ, ಎಲ್ಲೆಂದರಲ್ಲಿ ಗಾಡಿಗಳು ಕೈ ಕೊಡ್ತಾ ಇದ್ದಾವೆ ಅನ್ನೋದು ವಾಹನ ಮಾಲೀಕರ ಆತಂಕ. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, E20 ಪೆಟ್ರೋಲ್ನಿಂದ ಸಮಸ್ಯೆ ಆಗ್ತಾ ಇದೆ, ನಮಗೆ E20 ಮಿಕ್ಸ್ಡ್ ಪೆಟ್ರೋಲ್ ಬೇಡ, ಎಥೆನಾಲ್ ಮಿಕ್ಸ್ಡ್ ಪೆಟ್ರೋಲ್ ಬೇಡ ಅನ್ನುವಂಥದ್ದು, 20% ಎಥೆನಾಲ್ ಬೇಡ ಅನ್ನೋದು ವಾಹನ ಮಾಲೀಕರ ಆಗ್ರಹ. ಇವತ್ತು ಪ್ರತಿಭಟನೆಗೂ ತಯಾರಿ ನಡೆಸಿದ್ದಾರೆ ಅಂತ ಮಾಹಿತಿ ಇದೆ. ಚಂದ್ರಮೋಹನ್. ಹೌದು ನವೀನ್, ಈ ವರ್ಷದ ಏಪ್ರಿಲ್ 1ರಿಂದ ದೇಶದಲ್ಲಿ E20 ಪೆಟ್ರೋಲ್ ಅನ್ನ ಜಾರಿಗೊಳಿಸಲಾಗಿದೆ. ಅಂದ್ರೆ ಪೆಟ್ರೋಲ್ ನಲ್ಲಿ 20% ಎಥೆನಾಲ್ ಅನ್ನ ಮಿಶ್ರಣವನ್ನ ಮಾಡಿ ಪೆಟ್ರೋಲ್ ಬಂಕ್ಗಳ ಮೂಲಕ ಮಾರಾಟವನ್ನ ಮಾಡಲಾಗ್ತಾ ಇದೆ. ಆದ್ರೆ ಈ ಎಥೆನಾಲ್ ಮಿಶ್ರಣ ಮಾಡ್ತಾ ಇರೋದ್ರಿಂದಾಗಿ ಕಾರ್ಗಳ ಇಂಜಿನ್ಗಳು ಹಾಳಾಗ್ತವೆ ಮತ್ತು ಕಾರ್ಗಳು ರಸ್ತೆ ಮಧ್ಯದಲ್ಲೇ ಕೆಟ್ಟಿ ನಿಲ್ತಾ ಇವೆ ಅನ್ನುವ ಅಸಮಾಧಾನವನ್ನ, ಆಕ್ರೋಶವನ್ನ ಈಗ ಕಾರ್ಗಳ ಮಾಲೀಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಇದಕ್ಕೆಲ್ಲ ಪೆಟ್ರೋಲ್ಗೆ ಎಥೆನಾಲ್ ಅನ್ನ ಮಿಶ್ರಣ ಮಾಡ್ತಾ ಇರುವಂತದೇ ಕಾರಣ. ಎಥೆನಾಲ್ ಮಿಶ್ರಣಿತ ಪೆಟ್ರೋಲ್ ಬಳಕೆ ಮಾಡಿದಂತಹ ಕಾರ್ಗಳ ಇಂಜಿನ್ಗಳು ಹಾಳಾಗ್ತಾ ಇವೆ. ಮುಖ್ಯವಾಗಿ ಎಥೆನಾಲ್ ನ ಕಂಪ್ಯಾಟಿಬಿಲಿಟಿ ಹೊಂದಿರತಕ್ಕಂಥ ಇಂಜಿನ್ಗಳು ಕೂಡ ಹಾಳಾಗ್ತಾ ಇವೆ. ಈ ಕಾರಣಕ್ಕಾಗಿ ಪೆಟ್ರೋಲ್ ನಲ್ಲಿ ಎಥೆನಾಲ್ ಅನ್ನ ಮಿಶ್ರಣವನ್ನ ಮಾಡೋದು ಬೇಡ ಅನ್ನುವ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಆಸಕ್ತಿಯನ್ನು ವಹಿಸಿ ಎಥೆನಾಲ್ ಮಿಶ್ರಣ ಮಾಡುವಂತಹ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಕಾರಣ ಆಗಿದ್ದಾರೆ. ಆದ್ರೆ ಇದ್ರ ಮೂಲಕವಾಗಿ ಅವರು ಅವರ ಮಗನ ಕಂಪನಿಗೆ ಲಾಭವನ್ನ ಮಾಡ್ಕೊಡ್ತಾ ಇದ್ದಾರೆ. ನಿತಿನ್ ಗಡ್ಕರಿ ಅವರ ಮಗಂದೇ ಎಥೆನಾಲ್ ಕಂಪನಿ ಇದೆ, ಆ ಕಂಪನಿಗೆ ಲಾಭ ಮಾಡ್ಕೊಳ್ಳಿಕ್ಕೋಸ್ಕರ ಈ ರೀತಿಯಾಗಿ ಎಥೆನಾಲ್ ಅನ್ನ ಮಿಶ್ರಣವನ್ನ ಮಾಡಲಾಗ್ತಾ ಇದೆ ಅನ್ನೋ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.